ಧ್ಯಾನ ಮುದ್ರಾದಲ್ಲಿರ್ರಿ. ಸಾಮಾನ್ಯ ಉಸಿರಾಟವನ್ನು ಕೌಂಟ್ ಮಾಡಿರಿ. ನಿಮ್ಮ ಮನಸ್ಸು ಸ್ವಾಧಿಷ್ಠಾನ ಕೇಂದ್ರದ ಮೇಲೆ ಕಾನ್ಸಂಟ್ರೇಟ್ ಆಗಬೇಕು. ಸ್ವಾಧಿಷ್ಠಾನ ಕೇಂದ್ರ ನಮ್ಮ ಜನನೇಂದ್ರಿಯದ ಮೇಲೆ ಅದರ ಸ್ಥಾನ. ಇದು ಪಂಚಪ್ರಾಣಗಳಲ್ಲಿ ಜಲತತ್ವವನ್ನು ಪ್ರತಿನಿಧಿಸುತ್ತೆ. ಪಂಚಮಹಾಭೂತಗಳಲ್ಲಿ ಜಲತತ್ವವನ್ನು ಪ್ರತಿನಿಧಿಸುತ್ತೆ. ಪಂಚಪ್ರಾಣಗಳಲ್ಲಿ ವ್ಯಾನದ ಸ್ಥಾನ ಇದು. ವ್ಯಾನದ ಕೆಲಸ ಸೆನ್ಸ್ ಆಫ್ ಟಚ್, ಸ್ಪರ್ಶಜ್ಞಾನ. ಜಾಗೆ ಸ್ವಾಧಿಷ್ಠಾನ ಕೇಂದ್ರ ಆದರೂ ಸಹಿತ ಅದರ ಕೆಲಸ ಎಲ್ಲ 72,000 ನಾಡಿಗಳಲ್ಲಿ ಕೆಲಸ ನಡೆಯುತ್ತೆ. ವ್ಯಾನದ ಕೆಲಸ ಸೆನ್ಸ್ ಆಫ್ ಟಚ್. ಈ ಜಾಗೆ ಇದು ನಮ್ಮ ಅರಿಷಡ್ ವರ್ಗಗಳು ದೂರವಾಗುವ ಜಾಗೆ ಇದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮೂಲಾಧಾರ ಕೇಂದ್ರದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ವೋ ಅವು ಈ ಜಾಗೆಗೆ ಬಂದಾಗ, ಸ್ವಾಧಿಷ್ಠಾನ ಕೇಂದ್ರಕ್ಕೆ ಕುಂಡಲಿನಿ ಶಕ್ತಿ ಬಂದಾಗ ದೂರವಾಗ್ತಕ್ಕಂಥ ಜಾಗೆ. ಆದರೆ ಅದೇ ಹೊತ್ತಿನಲ್ಲಿ ಕೆಲವು ಸುಪ್ತ ಶಕ್ತಿಗಳವ. ಸಿಟ್ಟು, ಆತಂಕ, ಭಯ, ಲೈಂಗಿಕ ಆಸಕ್ತಿಗಳು ಇವು ಎಲ್ಲ ನಿಯಂತ್ರಣ ಮೀರಿ ಜಾಗೃತ ಆಗ್ತಕ್ಕಂಥ ಸ್ಥಳ ಇದು. ಆದರೆ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬರುತ್ತೆ. ಹೇಗೆ ಬರುತ್ತೆ? ಡಿಟ್ಯಾಚ್ಮೆಂಟ್, ವೈರಾಗ್ಯದ ಅನುಸರಣೆಯಿಂದ ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬರುತ್ತೆ. ವೈರಾಗ್ಯ, ಡಿಟ್ಯಾಚ್ಮೆಂಟ್. ಆವಾಗ ಈ ಸುಪ್ತ ಶಕ್ತಿ ಮುಂದಿನ ಕೇಂದ್ರ ಮಣಿಪುರ ಕೇಂದ್ರಕ್ಕೆ ಹೋಗಲಿಕ್ಕೆ ಸರಳ ಆಗುತ್ತೆ, ವ್ಯವಸ್ಥೆ ಆಗುತ್ತೆ. ಅದ್ರ ಜೊತೆಗೆ ಲೈಂಗಿಕ ಶಕ್ತಿ ಶರೀರದ ಎಲ್ಲ ಭಾಗಗಳಿಗೆ ಹಂಚಿಕೆಯಾಗಿ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಎನರ್ಜಿ. ಆವಾಗ ಎಲ್ಲರನ್ನೂ ಪರಿಶುದ್ಧವಾದ ಪ್ರೀತಿಯಿಂದ ನೋಡುವ ಸ್ವಭಾವ ನಮಗೆ ಬೆಳೆಯುತ್ತೆ. ತಾಳ್ಮೆ, ಕ್ಷಮೆ, ಸ್ನೇಹಮಯ ಗುಣಗಳ ಬೆಳವಣಿಗೆ ಇದರ ಲಕ್ಷಣ, ಸ್ವಾಧಿಷ್ಠಾನ ಚಕ್ರದ ಲಕ್ಷಣ. ಇದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದರೆ ವಿಲ್ ಬಿ ಫ್ರೀ ಫ್ರಮ್ ಡಿಸೀಸಸ್. ನಾವು ರೋಗಗಳಿಂದ ಮುಕ್ತತೆ, ದಣಿವು, ಆಯಾಸ ಆಗದಿರುವಿಕೆ, ಅದರ ಅನುಭವ, ಆ ಥರ ಅನುಭವ ಆಗುತ್ತೆ. ಇದು ಸರಿಯಾಗಿ ಕೆಲಸ ಮಾಡಿಲ್ಲಪ್ಪ ಅಂದರೆ ಏನಾಗುತ್ತೆ? ಖಿನ್ನತೆಗೆ ಒಳಗಾಗ್ತೀವಿ, ನಾವು ಡಿಪ್ರೆಷನ್ನಿಗೆ ಹೋಗ್ತೀವಿ. ಡಿಪ್ರೆಷನ್ಗೆ ಕಾರಣ ಸ್ವಾಧಿಷ್ಠಾನ ಕೇಂದ್ರ ಬಂದಾಗಿದೆ ಅಂತ ಅರ್ಥ. ಯಾಕೆ ಡಿಪ್ರೆಷನ್ಗೆ ಹೋಗೋದು? ಡಿಪ್ರೆಷನ್ನಿಗೆ ಯಾಕೆ ಹೋಗೋದಂದರೆ ಜೀವನದಲ್ಲಿ ಕೆಲವು ವಿಷಯಗಳಿದೆ, ಆ ವಿಷಯಗಳಲ್ಲಿ ಹೊಂದಾಣಿಕೆಯ ಅವಶ್ಯಕತೆ ಇರುತ್ತೆ, ಅಡ್ಜಸ್ಟ್ಮೆಂಟ್. ಸೊ ನಮ್ಮ ಮನೋಭಾವನೆ ಹೊಂದಾಣಿಕೆಗೆ ತಯಾರಿ ಇಲ್ಲ ಅಂದರೆ ವಿ ಆರ್ ನಾಟ್ ರೆಡಿ ಫಾರ್ ಅಡ್ಜಸ್ಟ್ಮೆಂಟ್. ಆವಾಗ ನಾವು ಖಿನ್ನತೆಗೆ ಹೋಗ್ತೀವಿ, ಡಿಪ್ರೆಷನ್ನಿಗೆ ಹೋಗ್ತೀವಿ. ಅದನ್ನು ಸರಿ ಮಾಡಬೇಕಂದ್ರೆ ಸ್ವಾಧಿಷ್ಠಾನ ಕೇಂದ್ರದಲ್ಲಿ ಕೇಸರಿ ಬಣ್ಣದ ಬೆಳಕನ್ನು ನೆನಪು ಮಾಡ್ಕೋಬೇಕು. ಆರೆಂಜ್ ಕಲರ್ ಲೈಟ್ ಸ್ವಾಧಿಷ್ಠಾನ ಚಕ್ರದಲ್ಲಿ ಕಾಣಬೇಕು. ಮನಸ್ಸು ಕೆಲಸ ಮಾಡಬೇಕು. ಬರೀ ಕೇಳೋದಲ್ಲ, ವಿಜುವಲೈಸೇಷನ್.
ಅಲ್ಲಿಂದ ಇಡೀ ಶರೀರದಲ್ಲಿ ಆರೆಂಜ್ ಕಲರ್ ಲೈಟ್ ಸ್ಪ್ರೆಡ್ ಆಗಬೇಕು. ತಲೆಯಿಂದ ಕಾಲು ಬೆರಳುಗಳವರೆಗೆ ಎಲ್ಲ ಕಡೆ ಕೇಸರಿ ಬಣ್ಣದ ಬೆಳಕೇ ಕಾಣಬೇಕು. ಶರೀರದ ಹೊರಗೂ ಕೇಸರಿ ಬಣ್ಣದ ಬೆಳಕು ಕಾಣಬೇಕು. ಮನಸ್ಸು ಸ್ವಾಧಿಷ್ಠಾನ ಕೇಂದ್ರದ ಮೇಲೆ ಇರಬೇಕು. ಅದರ ಬೀಜ ಮಂತ್ರವನ್ನು ಹೇಳಬೇಕು. ಹೇಳಬೇಕು. ಹೇಳಿದ ನಂತರ ರಿಪೀಟ್ ಮಾಡಬೇಕು. ವಾಚಕ ಜಪ. ಓಂ ಸ್ವಾಧಿಷ್ಠಾನ ಅದರ ಬೀಜ ಮಂತ್ರ ವಂ ವಾ ಮಾನಸಿಕ ಜಪ. ಒಮ್ಮದ ಮಾನಸಿಕ ಜಪ ಮನಸ್ಸಿನಲ್ಲಿ ರಿಪೀಟ್ ಆಗಬೇಕು. ಸುಮ್ಮನೆ ಕೂಡ ಆಗಿಲ್ಲ. ಡೀಪ್ ಬ್ರೀದಿಂಗ್, ಆಳವಾದ ಉಸಿರಾಟ. ಪ್ರಾಣ ಮುದ್ರಾ. ಓಂ